ಅಯೋಧ್ಯೆಯಲ್ಲಿ ಕರ್ನಾಟಕದ ಕಲಾವಿದರು ದೊಡ್ಡಾಟ ಕಲೆ ಪ್ರದರ್ಶಿಸಿದ್ದಾರೆ. ರಾಮ ಭಕ್ತರು ದೊಡ್ಡಾಟದ ಝಲಕ್ಕನ್ನ ಕಣ್ತುಂಬಿಕೊಂಡಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರದ ಕಲಾವಿದರು ಅಯೋಧ್ಯೆಗೆ ತೆರಳಿದ್ದಾರೆ. ಈ ವೇಳೆ ಮಾತನಾಡಿ ಅವಕಾಶ ಕೊಟ್ಟಿದ್ದು ಪೂರ್ವ ಜನ್ಮದ ಪುಣ್ಯ ಎಂದು ಕಲಾವಿದರು ಹರ್ಷ ವ್ಯಕ್ತಪಡಿಸಿದರು. ಇನ್ನು ನಮ್ಮ ಪ್ರತಿನಿಧಿ ಹರೀಶ್ ಕಲಾವಿದರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ದಿನಗಣನೆ ಆರಂಭ ಆಗ್ತಾ ಇದೆ. ಇಡೀ ಅಯೋಧ್ಯೆ ನವ ವಧುವಿನಂತೆ ಸಿಂಗಾರಗೊಳ್ತಿದೆ. ಅಯೋಧ್ಯೆಯಲ್ಲಿ ವಿವಿಧ ರಾಜ್ಯಗಳ ಕಲಾ ಪ್ರದರ್ಶನಗಳು ಕೂಡ ಆಗ್ತಾ ಇದೆ. ಕರ್ನಾಟಕದಿಂದ ದೊಡ್ಡಾಟ ಬಯಲಾಟ ಅಂತ ಏನು ಕರಿತೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ಆಗಿರ್ತಕ್ಕಂತಹ ನಾಟಕ ಕಲೆ ಪ್ರದರ್ಶನ ಆಗ್ತಾ ಇದೆ. ಅದು ಕೂಡ ಅಯೋಧ್ಯೆಯ ತುಳಸಿ ಭವನದಲ್ಲಿ ಪ್ರದರ್ಶನ ಆಗ್ತಿರ್ತಕ್ಕಂಥದ್ದು. ಕಳೆದ 2 ದಿವಸಗಳಿಂದ ಶೋವನ್ನು ಕೊಟ್ಟಿದ್ದಾರೆ. ಇವತ್ತು ಅಂತಿಮವಾಗಿ ಪ್ರದರ್ಶನವನ್ನು ನೀಡಿ ಕರ್ನಾಟಕಕ್ಕೆ ವಾಪಸ್ ತೆರಳ್ತಾ ಇದ್ದಾರೆ. ಮುಖ್ಯವಾಗಿ ಈ ರಾಮ ಜನ್ಮ ಭೂಮಿಯಲ್ಲಿ ಈ ತರದೊಂದು ನಾಟಕ ಪ್ರದರ್ಶನ ಮಾಡಬೇಕು ಅನ್ನುವಂತಹದ್ದು ಇವರ ಕನಸಾಗಿತ್ತು. ಆ ಕನಸೀಗ ನೆರವೇರಿದೆ. ಬಳ್ಳಾರಿ ವಿಜಯನಗರದಿಂದ ಕಲಾವಿದರು ಬಂದಿದ್ದಾರೆ. ಸತ್ಯನಾರಾಯಣ ಹಾಗೂ ಅವರ ತಂಡ ಕಳೆದ 3 ದಿವಸಗಳಿಂದಲೂ ಕೂಡ ಇಲ್ಲಿ ಪ್ರದರ್ಶನವನ್ನು ಕೊಟ್ಟಿದೆ. ಸಾಕಷ್ಟು ಜನಮನ್ನಣೆ ಗಳಿಸಿದೆ. ಉತ್ತರ ಭಾರತದವರಿಗೆ ದೊಡ್ಡಾಟ ಬಯಲಾಟ ಅನ್ನುವಂತಹದ್ದು ಬಹಳಷ್ಟು ಅವರಿಗೆ ಕುತೂಹಲ ಆಗಿರುತ್ತೆ. ಈ ತರದ ಬಯಲಾಟ ದೊಡ್ಡಾಟವನ್ನು ಅವ್ರು ನೋಡಿರಲ್ಲ. ಕರ್ನಾಟಕದಿಂದ ಈ ಕಲಾವಿದರು ಬಂದು ನಾಟಕ ಪ್ರದರ್ಶನವನ್ನು ಅಯೋಧ್ಯೆಯಲ್ಲಿ ಮಾಡ್ತಿರೋದು, ಅದು ಕೂಡ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇವರು ಮಾಡ್ತಿರುವಂತಹದ್ದು ಇಲ್ಲಿನ ಜನರಿಗೂ ಕೂಡ ಸಾಕಷ್ಟು ಖುಷಿಯಾಗಿದೆ. ನಾನು ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವರೇ ತಂಡದ ನೇತೃತ್ವವನ್ನ ವಹಿಸಿದ್ದಾರೆ, ಸತ್ಯನಾರಾಯಣ ಅಂತ. ಸರ್, ಈ ಒಂದು ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅದು ಅಯೋಧ್ಯೆಯಲ್ಲಿ ಬಂದು ಈ ಒಂದು ದೊಡ್ಡಾಟದ ಪ್ರದರ್ಶನವನ್ನ ನೀಡ್ತಾ ಇದ್ರಿ. ಈ ದೊಡ್ಡಾಟದ ಪ್ರದರ್ಶನದ ವಿಶೇಷತೆ ಏನು, ಮತ್ತೆ ನೀವು ಯಾವ ಪ್ರಸಂಗವನ್ನ ಇಲ್ಲಿ ಪ್ರದರ್ಶನ ಮಾಡಿದಿರಿ ಅಂತ? ಮೊದಲನೇದಾಗಿ ನಮ್ಮ ಕರ್ನಾಟಕ ಜನತೆಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕಿಷ್ಕಿಂಧೆಯಿಂದ ವಿಜಯನಗರ ಬಳ್ಳಾರಿ ಜಿಲ್ಲೆ ಕಿಷ್ಕಿಂಧೆಯಿಂದ ಬಂದು ನಾವು ಅಯೋಧ್ಯೆಯಲ್ಲಿ ಈ ಪ್ರಸಂಗವನ್ನು ನಡೆಸ್ಕೊಡ್ತಾ ಇರೋದು ತುಂಬ ಸಂತೋಷ. ಜನ್ಮದ ಪುಣ್ಯ, ನಮ್ಮ ಹೆತ್ತ ತಂದೆ ತಾಯಿಯವರು ಹಿಂದೆ ನಮ್ಮ ಪೂರ್ವ ಜನರ ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ನಮ್ದು ಜನ್ಮ ಎಲ್ಲಿಂದನೋ ಎಲ್ಲಿಯೋ ಬಂದು ರಾಮನ ಸೇವೆ ಮಾಡ್ತಾ ಇದೀವಿ ಎಂಬುದಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಸೀತೆ ಪಾತ್ರಧಾರಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ ಹೋಗ್ತೀನಿ. ಮೇಡಮ್, ನೀವು ದೂರದ ಕರ್ನಾಟಕದಿಂದ ಅಯೋಧ್ಯೆಯಲ್ಲಿ, ಅದು ಕೂಡ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನೀವಿಲ್ಲಿ ಬಂದು ಪ್ರದರ್ಶನವನ್ನ ನೀಡ್ತಾ ಇರಿ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಕಲಾವಿದರು ಕಾಯ್ತಾ ಇರ್ತಾರೆ ಇಲ್ಲಿ ಬಂದು ಹೋದ್ರೆ ಸಾಕು ಅಂತೇಳಿ. ನಮಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಥವಾ ನರೇಂದ್ರ ಮೋದಿಜಿ ಆದಿ ಯೋಗ್ಯತೆನಾದವರು ಅವ್ರಿಗೆಲ್ಲರಿಗೂ ನಾನು ಹೃತ್ಪೂರ್ವಕದ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗ್ತದೆ. ಅದರಲ್ಲಿ ಸೀತಾ ಪಾತ್ರ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು ಸರ್. ಮತ್ತೆ ಇನ್ನು ಸಾಕಷ್ಟು ಅನೇಕ ಪಾತ್ರಗಳು, ರಾಮಾಯಣದ ಪಾತ್ರಗಳನ್ನ ಇಲ್ಲಿ ನೋಡ್ಬೋದು. ಆಂಜನೇಯ, ಹನುಮಂತನ ಪಾತ್ರ ಕೂಡ ಇದೆ, ಅವ್ರನ್ನ ಮಾತಾಡಿಸ್ತೀನಿ. ತುಳಸಿ ಉದ್ಯಾನವನದಲ್ಲಿ ಈ ತರದೊಂದು ಪ್ರದರ್ಶನವನ್ನು ನೀಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಕನಸಿರುತ್ತೆ. ಅದು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ಸಂದರ್ಭದಲ್ಲಿ ನೀವಿಲ್ಲಿ ಬಂದು ಪ್ರದರ್ಶನವನ್ನು ಕೊಡ್ತಾ ಇದ್ದೀರಿ. ಏನ್ ಅನಿಸ್ತಾ ಇದೆ ನಿಮಗೆ? ಅದು ನಮ್ಮ ಭಾಗ್ಯ. ನಮ್ಮದು ನಾವು ಎಷ್ಟೋ ಹಿರಿಯರ ಪುಣ್ಯ ನಮಗೆ ದೊರಕಿದೆ ಅಂತ ನಾವು ಭಾವಿಸ್ತಿದ್ದೇವೆ. ನಮ್ಮ ಭಾಗ್ಯ ನಾವು ಪ್ರದರ್ಶನ ನೀಡೋದು. ಮತ್ತೆ ನೀವು ಯಾವ ಪಾತ್ರ ಮಾಡ್ತಾ ಇದ್ದೀರಿ? ರಾವಣಾಸುರನ ತಂಗಿ ಶೂರ್ಪನಖಿ ಅಂತ ಪಾತ್ರ ಮಾಡಿವಿ. ನಮ್ದು ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆ, ರಾಮಸಾಗರ. ನಮ್ದು ಇಂಥ ಭಾಗ್ಯ ಸಿಕ್ಕರೆ ಭಾಳ ಪುಣ್ಯ ನಮಗೆ. ಅಯೋಧ್ಯೆ ರಾಮದಲ್ಲಿ ಹೋಗೋದೇ ಒಂದು ಕಷ್ಟ. ಅಂತಲ್ಲಿ ನಮಗೆ ಪ್ರದರ್ಶನ ಮಾಡಿಕೊಟ್ರಂದ್ರೆ ನಾವು ಇರೋ ಮಾಡಿದ ಪುಣ್ಯ, ನಮ್ಮ ತಂಡದವರು ಒಂದು ಮಾಡಿದ್ದು ಎಲ್ಲ ಎಲ್ಲ ಇದರಿಂದ ನಾವು ಬಂದಿವ್ರಿ. ಅಣ್ಣ ರಾವಣನ ಮಾತಾಡಿಸ್ತೀನಿ. ಇದು ಇಷ್ಟು ಈ ವಾತಾವರಣ ಬಹಳಷ್ಟು ಚಳಿ ಇದೆ. ಈ ಚಳಿಯಲ್ಲಿ ಕೂಡ ನೀವು ಈ ಪಾತ್ರ ಮಾಡ್ತಾ ಇದ್ದೀರಿ ಅಂತ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ದೆಲ್ಲ ಒಂದೇ ಊರು, ರಾಮಸಾಗರದಿಂದ ಬಂದಿರೋರು. ಸತ್ಯಣ್ಣವ್ರು ನಮ್ಮ ಟೀಮ್ ಲೀಡ್ರು, ಹಾಗೂ ನಮ್ಮ ಮಾವನವರ ಮಾರ್ಗದರ್ಶಿ. ನಮಗೆ ಆಂಜನೇಯನ ಪಾತ್ರ ಮಾಡಿರ್ತಕ್ಕಂಥ ವಿರೂಪಾಕ್ಷ ಸ್ವಾಮಿಯವರು, ಅವರ ಸಹಾಯದಿಂದ ನಾವೆಲ್ಲರೂ ಒಂದೇ ಟೀಮ್, ಅಣ್ಣ ತಮ್ಮ ಎಲ್ಲರೂ ಬಂದಿರೋರು. ಇದು ನಮ್ಮ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಒಂದು ಥರದ ಲಿಂಕ್ ಐತೆ, ಗುರು ಶಿಷ್ಯರ ಸಂಬಂಧ ಇದೆ. ಆಂಜನೇಯನ ಆಶೀರ್ವಾದ, ರಾಮನ ಒಂದು ಅನುಗ್ರಹದಿಂದ ನಮಗೆ ಸಿಕ್ಕಿರೋದು ಇದು ಭಾಗ್ಯ ಅಂತ ಭಾವಿಸ್ತೀವಿ. ಖುಷಿ ಆಗ್ತಾ ಇದೆ ಒಂದೇ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.